ಮಗವಾಗಿರುವಂತ ಮಡಿವಾಳೇಶನಿಗೆ ಸಂಸ್ಕಾರದ ವಿಚಾರಗಳನ್ನ ಹೇಳಕತ್ತಾಳ. ಹೀಗಿರುವ ಕಾಲಕ್ಕ ಯಾವ ತಾಯಿ ಗಂಗಮ್ಮ ದಿನಗಳನ್ನ ಕಳೆಯುತ್ತಾ ಮಡಿವಾಳೇಶ ವರ್ಷ 2 ವರ್ಷ 3 ವರ್ಷ 4 ವರ್ಷ 5-6 ವರ್ಷದ ಮಗುವಾಗಿರುವಂತ ಮಡಿವಾಳೇಶ ಯಾವ ಬಿದನೂರು ಗ್ರಾಮದೊಳಗ ಚಿಣಿಯಾಡುವಂತ ಸಂದರ್ಭದೊಳಗ ಏನು ಚಿಣಿ ಆಡಕತ್ತಾನ ಮಠದ ಎದುರು ಕುತ್ಕೊಂಡು ಅನೇಕ 4-5 ಹುಡುಗರೆಲ್ಲ ಕುಡ್ಕೊಂಡವ. ಸಂಸ್ಕಾರದೊಳಗೆ ಬೆಳಕೊಂತ ಬಂದಿರತಕ್ಕಂಥ ಮಡಿವಾಳೇಶ ಕೈಯೊಳಗೆ ದಾಂಡ ಚಿಣಿಕೋಲನ್ನ ಹಿಡ್ಕೊಂಡು ಆಡುವಂತ ವೇಳೆಯೊಳಗ ಅದೇ ಮಠದ ಎದುರು ಇರ್ತಕ್ಕಂಥ ಬಾವಿಯಿಂದ ಯಾವ ಬಿಂದಿಗೆಯನ್ನು ತೆಗೆದುಕೊಂಡು ನೀರನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದೊಳಗ ಮಡಿವಾಳೇಶ ತನ್ನ ಕೈಯೊಳಗಿರುವಂತ ಚಿಣುಕೋಲನ್ನ ಹಿಡಿದು ಚಿಣಿಯಿಂದ ಆ ಬಿಂದಿಗೆಗೆ ಬಡದಾಗ ಏಕಕಾಲದೊಳಗ ಆ ಬಿಂದಿಗೆ ಒಡೆದು ನೀರು ಸೋರ್ತದ. ಅವಾಗ ಹೆಣ್ಮಗಳಂತಾಳ, ಯಾರಲೇ ಹಾಟ್ಯ ಅಂತ ತಿಳ್ಕೊಂಡು ಬೈತಾಳೆ, ಯಾರಲೇ ಹಾಟ್ಯ ಅಂತ ತಿಳ್ಕೊಂಡು. ಅವಾಗ ಮಡಿವಾಳಪ್ಪನ ತಾಯಿ ಅಂತಾಳ, ತಂಗಿ ಹಾಟ್ಯ ಅನ್ಬೇಡ, ಹಾಟ ಸಣ್ಣದಲ್ಲ, ದೇವದಾನ ಮನಮುನಿಗಳೆಲ್ಲ ಅದರೊಳಗೆ ಹುಟ್ಟಿ ಬಂದಾರ ತಂಗಿ, ಹಾಟ್ಯ ಅನ್ಬೇಡ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದಾಗ್ಯದ. ಹಾಟ್ಯ ಎನ್ನಬ್ಯಾಡ, ಹಾಟ ಸಣ್ಣದಲ್ಲ, ಅದು ಬಲು ದೊಡ್ಡದು ತಂಗಿ, ಹಾಟಿನಲ್ಲಿ ಜಗನಾಟಿ ಉತ್ಪನ್ನವಾಯಿತು ತಿಳಿ ತಂಗಿ. ಹಾಟ್ಯ ಎನ್ನಬ್ಯಾಡ, ಹಾಟ ಸಣ್ಣದಲ್ಲ, ಹಾಟ್ಯ ಎನ್ನಬ್ಯಾಡ, ಹಾಟ ಸಣ್ಣದಲ್ಲ, ಅದು ಬಲು ದೊಡ್ಡದು ತಂಗಿ, ಅದು ಬಲು ದೊಡ್ಡದು ತಂಗಿ, ಹಾಟಿನಲ್ಲಿ ಜಗನಾಟಿ ಉತ್ಪನ್ನವಾಯಿತು ತಿಳಿ ತಂಗಿ. ಹಾಟ್ಯ ಎನ್ನಬ್ಯಾಡ, ಹಾಟ ಸಣ್ಣದಲ್ಲ. ತನು ಎಂಬ ಘಟ್ಟದಲ್ಲಿ ಘನಗುರು ಶಿವ ತಾನು, ತನು ಎಂಬ ಘಟ್ಟದಲ್ಲಿ ಘನಗುರು ಶಿವ ತಾನು, ವಾಸ ಮಾಡನ ತಂಗಿ, ವಾಸ ಮಾಡನ ತಂಗಿ. ತನು ಎಂಬ ಘಟ್ಟದಲ್ಲಿ ಘನಗುರು ಶಿವ ತಾನು, ವಾಸ ಮಾಡನ ತಂಗಿ, ವಾಸ ಮಾಡನ ತಂಗಿ. ಈ ದೇಹಕ ಬಂದು ಹಸು ತೃಷಗೊಳಿಸಿತು, ಈ ದೇಹಕ ಬಂದು ಹಸು ತೃಷಗೊಳಿಸು, ಅದು ಬಲು ದೊಡ್ಡದು ತಂಗಿ ತಿಳಿ ತಂಗಿ. ಹಾಟ್ಯ ಎನ್ನಬ್ಯಾಡ, ಹಾಟ ಸಣ್ಣದಲ್ಲ. ದೇವದಾನವರೆಲ್ಲ ಮನಮುನಿಗಳು ಎಲ್ಲ, ಈ ಗ್ರಾಮದ ಎಲ್ಲ ತಾಯಂದರಿಗೆ ಹಾಗೂ ತಂದೆ ಬಳಗಕ್ಕೆ ತಿಳಿಸೋದಂದ್ರೆ, ಏನು ಹಾಡಗತ್ತಾರ ಗಾಬರಬೇಡ್ರಿ, ಹಿಂಗೆ ಹಾಡಗತ್ತಾರ ಅಂತ. ಮಡಿವಾಳಪುರಂ ಪುರಾಣ ಹೆಂಗೆ ಅದ, ಶಾಸ್ತ್ರಿಗಳು ಫಸ್ಟಿಗೆ ಬಂದೆ ನಾನು ಅಂದ್ರು, ಮಡಿವಾಳಪುರಂ ಪುರಾಣ ಹೆಂಗಂದ್ರ ಈ ಹಸಿ ಗಾಡಿಗೆ ಹಳ್ಳ ಹೊಡೆದಂಗಂತಾರ, ಕಬ್ಬಿನ ಕಡ್ಲಿ ಇದ್ದಂಗಂತ. ಮಡಿವಾಳಪುರಂ ಪುರಾಣ ಪ್ರತಿಯೊಂದು ಸಂದರ್ಭಕ್ಕೂ ಯಾರು ಅವನಿಗೆ ಏನು ಟೀಕೆ ಮಾಡ್ತಾರ, ಯಾರು ಅಂದಾರ, ಯಾರು ಬೈದಾರ, ಆ ಕ್ಷಣಕ್ಕೆ ಏನು ಇಟ್ಕೊಂಡಿಲ್ಲವ, ಜಾಗದ ಮೇಗೆ ಅಂದ್ಬಿಟ್ಟನ. ಮುಂದೊಂದು ಹಾಡ ಬರ್ತದ, ಅದು ಶಾಸ್ತ್ರಿಗಳು ಹೇಳಲತ್ತಾರ, ಗಂಡನ ಸುಖವ ಎನಗ ತಿರಿತವ ಭವನೀಗಿದೆ ನಾವು ನೆರಮನೆ ಸುಳ್ಳರ ಅಂಜಕ್ಕೆ ಬಾಳವತ್ ಮಡಿವಾಳಪ್ಪ ಒಂದು ಹಾಡ ಹಾಡ್ತಾನ, ಮುಂದೆ ಬರ್ತದ ಅದು. ಗಂಡ ಅಂದ್ರ ಈ ನಮ್ಮ ಸಂಸಾರ ಗಂಡ ಗಂದಿಲ್ಲ ಅವರು, ಗಂಡ ಅಂದ್ರ ಗುರುವಿಗೆ ಗಂಡ ಅಂದ್ರ ಮಡಿವಾಳಪ್ಪ. ನಾನು ಗುರುವಿನಿಂದ ನಾ ಪಾವನಾಗಿನ, ಅವನಿಂದೆಲ್ಲ ಜಗನೇ ಗೆದ್ದೀನಿ. ಈ ಮಂದಿ ಕಾಟ ಭಾಳ ಆಗ್ಯದಂತ ನಾವು ಮಡಿವಾಳಪ್ಪ, ಇವ್ರ ಕಾಟ ಬಾಳ ಅಂತ್ರಿ ಇಂಥ ಹಾಡ ಬಾಳವ ಅಂತ. ಯಾಕಂದ್ರ ಯಾವ ಸಮಯಕ್ಕೆ ಅಂದ ತಕ್ಷಣ ಅಲ್ಲೇ ಹಾಡ್ಬಿಟ್ಟಾನ. ಹಿಂಗಾಗಿ ಹಾಡಗತ್ತಾರತ್ತ ನೀವು ತಪ್ಪು ತಿಳ್ಕೊಬೇಡ್ರಿ, ಯಾಕಂದ್ರೆ ಇದು ಉದ್ದೇಶ ಅದಕ್ಕೆ ಹೇಳಿ ಹಾಡಗತ್ತೀನಿ. ಇದು ಹಾಡನ ಸಮಯಕ್ಕೆ ಬಂದ ಹಾಡೇಬೇಕು, ಅದಕ್ಕೆ ಹಾಡಾಗತ್ತೀನಿ.
ದೇವದಾನವರೆಲ್ಲ ಮನಮುನಿಗಳು ಎಲ್ಲ ದೇವದಾನವರೆಲ್ಲ ಮನಮುನಿಗಳು ಎಲ್ಲ ದೇವದಾನವರೆಲ್ಲ ದೇವದಾನವರೆಲ್ಲ ಮನಮುನಿಗಳು ಎಲ್ಲ ಅದರೊಳಗ ಹುಟ್ಟ್ಯಾರ ತಂಗಿ ನಾವು ನೀವು ಎಲ್ಲ ಅದರಗ ಹುಟ್ಟಿವಿ ನಾವು ನೀವು ಎಲ್ಲ ಅದರಗ ಹುಟ್ಟಿವಿ ಅದು ಬಲು ದೊಡ್ಡದು ತಂಗಿ ಇಡಿ ತಂಗಿ ಹಾಟ್ಯ ಹಾಟ್ಯನ ಬ್ಯಾಡ ಹಾಂಟ ಸಣ್ಣದಲ್ಲ ಹಾಟ್ಯ ಹಾಟ್ಯನ ಬ್ಯಾಡ ಹಾಂಟ ಸಣ್ಣದಲ್ಲ ಧರೆಯಳು ಬಿದನೂರ ಗುರು ವಿರೂಪಾಕ್ಷ ಧರಿಯಳು ಬಿದನೂರ ಗುರು ವಿರೂಪಾಕ್ಷ ಅದರೊಳಗ ಹುಟ್ಟ್ಯಾನ ತಂಗಿ ಧರಿಯಳು ಬಿದನೂರ ಗುರು ವಿರೂಪಾಕ್ಷ ಅದರೊಳಗ ಹುಟ್ಟ್ಯಾನ ತಂಗಿ ಹಾಟ ತಿರಿದ ಮ್ಯಾಲ ಘೋಟಕ ಬಡಿತಾರ ಹಾಟ ತಿರಿದ ಮ್ಯಾಲ ಘೋಟಕ ಬಡಿತಾರ ಅದು ಬಲು ದೊಡ್ಡದು ತಂಗಿ ಇಡಿ ತಂಗಿ ಹಾಟ್ಯ ಹಾಟ್ಯನ ಬ್ಯಾಡ ಹಾಟ ಸಣ್ಣದಲ್ಲ ಹಾಟ್ಯ ಹಾಟ್ಯನ ಬ್ಯಾಡ ಹಾಟ ಸಣ್ಣದಲ್ಲ ಅದು ಬಲು ದೊಡ್ಡದು ತಂಗಿ ಹಾಟಿನಲ್ಲಿ ಜಗನಾಟಿ ಉತ್ಪನ್ನವಾಯಿತು ಬಿಡಿ ತಂಗಿ ಹಾಟೆ ಹಾಟೆ ಅನ್ಬೇಡ ತಂಗಿ ಹಾಟ ಸಣ್ಣದಲ್ಲ ಹಾಟಿನೊಳಗೆ ದೇವದಾನ ಮನಮುನಿಗಳೆಲ್ಲ ಉತ್ಪನ್ನ ಆಗ್ಯಾರ ತಂಗಿ ಅಂತ ತಿಳ್ಕೊಂಡು ಮಡಿವಾಳಪ್ಪನ ತಾಯಿ ಗಂಗಮ್ಮ ನೀತಿ ಮಾರ್ಗವನ್ನು ಹೇಳ್ತಕ್ಕಂಥದ್ದಾಗ್ಯದ. ಮಗುವಾಗಿರ್ತಕ್ಕಂಥ ಮಡಿವಾಳೇಶಿ ಚಿಣಿದಾಂಡವನ ಆಡುವಂಥ ಸಂದರ್ಭದೊಳಗ ಹಾಟ್ಯ ಅಂತ ಬೈದಿದ್ದನ್ನ ಕೇಳಿ ಗಂಗಮ್ಮ ಈ ಎಲ್ಲ ನೀತಿ ಮಾರ್ಗವನ್ನು ಹೇಳಿದಾಗ ಹಾಟ್ಯ ಅಂತ ಬೈದಿರುವಂಥ ಹೆಣ್ಣುಮಗಳು ಗಂಗಮ್ಮನ ಮಾತುಗಳನ್ನು ಕೇಳಿ ಕೈ ಮುಗಿದು ತಪ್ಪಾಯಿತು ಎನ್ನುವಂಥ ವಿಚಾರವನ್ನ ತಿಳಿಸ್ತಕ್ಕಂಥದ್ದಾಗ್ಯದ. ಕಾರಣ ಏನಂತ ಕೇಳಿದ್ರ ಮಡಿವಾಳ ಶಿವಯೋಗಿಯ ಬದುಕಿನೊಳಗ ಅನೇಕ ಘಟನೆಗಳನ್ನು ನಡೆದಿರ್ತಕ್ಕಂಥದ್ದಾಗ್ಯದ. ಒಂದಲ್ಲ ಎರಡಲ್ಲ ಅನೇಕ ವಿಚಾರಗಳನ್ನ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದದ. ಮಡಿವಾಳಪ್ಪನ ಜೀವನ ಬಹಳ 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 ವಿರಳಾಗಿರ್ತಕ್ಕಂಥದ್ದದ. ಈಗ ತಾನೇ ನಮ್ಮ ಗವಾಯಿಗಳು ಹೇಳಿದ್ರೆ ಏನು ಅಂತ ಕೇಳಿದ್ರ ಮಡಿವಾಳಪ್ಪನ ಪುರಾಣದೊಳಗೆ ಹ್ಯಾಂಗ ಅಂತ ಕೇಳಿದ್ರ ತೆರೆದ ಪುಸ್ತಕ ಇದ್ದಂಗ ಏನ ನೇರವಾಗಿ ಅಂತಾರ ಅದನ್ನ ಮಾತಾಡಿ ಬಿಟ್ಟಿರ್ತಕ್ಕಂಥದ್ದು ಮಡಿವಾಳಪ್ಪ ಅದ. ಹಾಟ್ಯ ಅಂತ ಬಂದಿರತಕ್ಕಂಥದ್ದು ಒಂದೇ ಅಲ್ಲ, ಈ ದೇಹಕ್ಕನ್ನ ಹೋಲಿಸ್ಕೊಂಡು ಮಡಿವಾಳಪ್ಪ ಅಂತಾನ ನೆರಮನಿ ಸೂಳ್ಯರ ಅಂಜಿಕೆ ಬಾಳೆವ್ವ, ಗಂಡ ಕೆಟ್ಟವನೆವ್ವ, ದೇಶಕ್ಕೆ ದಿಕ್ಕವಾದ ಚಿಣಮಗೇರಿಯವ್ವ, ತಾಳಿ ಕರ್ಮಣಿ ಕಟ್ಟಿಕೊಂಡೇನೆವ್ವ, ಗುರು ಮಹಂತನಲ್ಲಿ ಕೂಡಿಕೊಂಡೇನೆವ್ವ ಅಂತ ತಿಳ್ಕೊಂಡು ಬರೆದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾವ ಸುಳೆ ಮಗ ಮಾಡಿಟ್ಟ ಪ್ರಪಂಚ ಎಂಬುದು ಬಲು ಕಷ್ಟ, ಯಾವ ಸುಳೆ ಮಗ ಮಾಡಿಟ್ಟ ಅಂತ ತಿಳ್ಕೊಂಡು ಮಡಿವಾಳಪ್ಪ ಬರೆದಿರ್ತಕ್ಕಂಥದ್ದದ. ಒಂದಲ್ಲ ಎರಡಲ್ಲ, ಎಂಥ ವಿರತಿಯೋ ನಿಂದು, ಎಂಥ ವಿರತಿಯೋ, ಸಂತಿ ಸೂಳಿ ಮಗನೇ ನಿನ್ನ ಅಂತರಂಗವನ್ನೇ ಅರಿಯೋ ಅಂತ ತಿಳ್ಕೊಂಡು ಬರೆದಿರ್ತಕ್ಕಂಥದ್ದದ. ಒಂದಲ್ಲ ಎರಡಲ್ಲ, ಸಮಾಜಕ್ಕೆ ನೇರ ದಿಟ್ಟ ನಿರಂತರವಾಗಿ ಬಡದೆಬ್ಬಿಸುವಂತ ಕಾಯಕ ಜಗತ್ತಿನೊಳಗ ಯಾವದಾದ್ರೂ ಕವಿಪುಂಗವ ಮಾಡಿದ್ದೆ ಆದ್ರ ಅದು ಮಡಿವಾಳ ಶಿವಯೋಗಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅಂತಹ ಸಾಹಿತ್ಯದ ಭಂಡಾರದ ಪುರಾಣವನ್ನ ಇಂದು ಇಲ್ಲಿ ನಡೆದಿರ್ತಕ್ಕಂಥದ್ದಾಗ್ಯದ. ಒಂದಲ್ಲ ಅನೇಕ ಅನೇಕ ವಿಚಾರದೊಳಗ ಇಲ್ಲಿ ಮಗುವಾಗಿರ್ತಕ್ಕಂಥ ಮಡಿವಾಳೇಶನಿಗೆ ಇನ್ನ 12 ವರ್ಷಗಳ ಕಾಲ ಗತಿಸಿ ಹೋಗುತ್ತವ. ಅವಾಗ ಮಡಿವಾಳಪ್ಪನಿಗೆ ಹಾಹಾಕಾರವನ್ನು ಪ್ರಾರಂಭವಾಗಿ ಬಿಡುತ್ತದೆ.
ಎಂತ ಹಾಹಾಕಾರ ಪ್ರಾರಂಭವಾಗುತ್ತದೆ ಅಂತ ಕೇಳಿದ್ರೆ ಊರೊಳಗ ಕೇಳುವಂತವರಾಗಿದ್ದಾರೆ. ಮಡಿವಾಳಪ್ಪ ಎಲ್ಲೇರಿ ಆಟ ಆಡತಾನ ಅಂತ ಕೇಳಿದ್ರ ಮಡಿವಾಳಪ್ಪ ಹಿಂಗ ಗೋಟಿ ಆಡಕತ್ತಾನ, ಬುಗುರಿ ಆಡಕತ್ತಾನ, ಚಿಣಿದಾಂಡ ಆಡಕತ್ತಾನ ಅಂತ ಕೇಳಿದ್ರೆ ಮಡಿವಾಳಪ್ಪಗೆ ಸರಳವಾಗಿ ಯಾರು ಕೂಡ ಪ್ರೇಮದಿಂದ ಮಾತಾಡ್ಲಿಲ್ಲ. ಸಾರ್ತಿಗೊಮ್ಮೆ ಚುಚ್ಚದಂಗ ಆಗ್ತಿತ್ತು. ಬಂದ ನೋಡು ಮಡಿವಾಳಪ್ಪ ಬದಲು ಹುಟ್ಟದವ ಅಂತ ತಿಳ್ಕೊಂಡು ಕರೀತಿದ್ರು. ಆಡ್ಕೊಂತ ಹೊಂಟಾನ ಅಂದ್ರ ಬದಲು ಬಂದು ನೋಡು ಬದಲು ಹುಟ್ಟದವ ಬಂದು ನೋಡು ಅಂತ ತಿಳ್ಕೊಂಡಾಗ ಮಡಿವಾಳಪ್ಪಗ ಹೆಂಗ ಕರಡಿಗೆ ಕರದುಂಟಿ ಕಡ್ದಂಗ ಆಗಿಬಿಡ್ತಿತ್ತು. ಆದ್ರೂ ಕೂಡ ನುಂಗುತ್ತಿದ್ದ ಮಡಿವಾಳಪ್ಪ ಭಗವಂತನ ವಿಚಾರದ ಹಿಂಗೆ ಇರ್ಲಿ ಅಂದ. ಒಂದು ದಿವಸ ಕೇಳ್ದ, ಯವ್ವಾ ಹುಟ್ಟಿನ ಆಧಾರ ಏನದ ಇದು ಎಲ್ಲ ಸಮಾಜ ಹಿಂಗಂತದಲ್ಲ, ಕಾರಣ ಏನಂದಾಗ ಅವಾಗ ತಾಯಿ ಆಗಿರ್ತಕ್ಕಂಥವಳು ಅಂದಳು, ಚಿಂತೆ ಮಾಡಬೇಡ ಮಗ, ಚಿಂತೆ ಮಾಡಬೇಡ, ನೀ ಚಿಂತೆ ಮಾಡೋಂತ ಅವಶ್ಯಕತೆ ಇಲ್ಲ, ನಿನಗ ಆವ ಭಯವೂ ಕೂಡ ಇಲ್ಲ, ಮಾಂತನೇ ಗತಿ ಅದಾನ ಅಂತ ತಿಳ್ಕೊಂಡು ತಾಯಿ ಆಗಿರ್ತಕ್ಕಂಥವಳು ಗಂಗಮ್ಮ ಹೇಳಿರ್ತಕ್ಕಂಥದ್ದ ಸಂದರ್ಭದೊಳಗ ಅಂದಿನ ದಿನಮಾನದೊಳಗ ಮಾಹೇಶ್ವರ ಜಂಗಮ ದೀಕ್ಷೆ ಅಂದ್ರೆ ಬಹಳ ಕಠಿಣ. 8-10 ವರ್ಷಗಳ ಕಾಲ ಆಗ್ಯಾವ. ಮಡಿವಾಳಪ್ಪಗೆ ದಿಂಗ ದೀಕ್ಷಾ ಕೊಡಬೇಕು. ಜಂಗಮ ತಂದೆ ಆದ್ರ ತಾಯಿ ಅನ್ಯ ಕುಲದಾಗ್ಯದಾಳ. ಮಡಿವಾಳಪ್ಪಗೆ ಕೇಳಿದ್ರು, ಮಡಿವಾಳಪ್ಪಗೆ ನೀ ಯಾವ ಕುಲದೊಳಗೆ ಹುಟ್ಟಿದಿ, ನೀ ಯಾರದಿ, ನಿಂದೇನು ಅಂತ ತಿಳ್ಕೊಂಡಾಗ ಒಮ್ಮ ಮಡಿವಾಳಪ್ಪಗ ಎದೆಯಾಗ ಚುಚ್ಚಿ ತೆಗೆದಂಗ ಆಗ್ತಿತ್ತು. ಮಡಿವಾಳಪ್ಪ ಹಠಕ್ಕೆ ಬಿದ್ದ. ನಾನು ಕೂಡ ಜಂಗಮ ಮಹೇಶ್ವರ ದೀಕ್ಷೆಯನ್ನ ತೆಗೆದುಕೊಳ್ಳಬೇಕಂತ ತಿಳ್ಕೊಂಡು ವಿಚಾರ ಮಾಡ್ದ. ಜಂಗಮರಿಂದ ಉದಯ ಆಗಿದ್ದ ಖರೆ ಅದ, ಆದ್ರೆ ಜಂಗಮರು ಒಪ್ಪಗೊಳ್ಳಿಲ್ಲ. ಮಡಿವಾಳಪ್ಪ ನಮ್ಮವನೇ ಅದಾನಂತ ಒಪ್ಪಗೊಳ್ಳಿಲ್ಲ. ಅವತ್ತಿನ ದಿನಕ್ಕ ಬಿದನೂರೊಳಗ ಅನೇಕ ಜನ ಅಂದ್ರೆ ಮಡಿವಾಳಪ್ಪ ಬದಲದಾನಂತ ತಿಳ್ಕೊಂಡು ಹೇಳಿದ್ರು. ಆದ್ರೆ ಮಡಿವಾಳಪ್ಪಗೆ ಬಹಳ ಸಂಕಟ ಆಗಲಿಕ್ಕತ್ತು. ನಾ ಜಂಗಮ ಮಹೇಶ್ವರ ದೀಕ್ಷೆಯನ್ನು ತಗೊಂಡೇಬೇಕು, ತೆಗೆದುಕೊಳ್ಳದೆ ಸಾಯಬಾರ್ದಂತ ವಿಚಾರ ಮಾಡದ. ತಾಯಿ ಕೇಳದ, ಯವ್ವಾ ಹುಟ್ಟಿಗೆ ಆಧಾರ ಏನದ, ನನ್ನ ಜನ್ಮಕ್ಕೆ ಕಾರಣ ಯಾರದಾರ ಅಂದಾಗ ತಾಯಿ ಹೇಳಿದಳು, ಮಗ ನಿನ್ನ ಜಂಗಮ ರಹಿತನಾಗಿರ್ತಕ್ಕಂಥ ಬಿದನೂರು ವಿರೂಪಾಕ್ಷೇಶನೇ ಸತ್ಯ ಅದ, ನಿನ್ನ ತಂದೆ ಅನ್ನುವಂಥದ್ದನ್ನ ತಿಳಿಸಿದಳು. ಮತ್ತೆ ಜಂಗಮ ಮಹೇಶ್ವರ ದೀಕ್ಷೆ ಹ್ಯಾಂಗ ಅಂದಾಗ ಗುರು ಮಹಾಂತೇಶ್ವರ ಗುಡ್ಡದೊಳಗ ಅದಾನ, ಅವನಿಂದ ನೀ ದೀಕ್ಷೆಯನ್ನು ತೆಗೆದುಕೋ, ಯಾವಾಗ ಜಂಗಮನಾಗಿ ಪರಿವರ್ತನೆ ಆಗುವಂತ ಹೇಳಿದಳು. ಮಡಿವಾಳಪ್ಪನಿಗೆ ಅಹಾಕಾರಿ ಎದ್ದಿತ್ತು. 12 ವರ್ಷದ ಮಗ ಆಯ್ತಂದ. ಬಿದನೂರೊಳಗ ಚುಚ್ಚು ನಿಂದನೆ ಮಾತುಗಳನ್ನ ಕೇಳಿ ಬ್ಯಾಸತ್ತು ಬೆಂಡಾಗಿರುವಂತ ಮಡಿವಾಳ ಬರಿಗಾಲಿನಿಂದ ಚಿನ್ಮಯಗಿರಿ ಗುಡ್ಡಕ್ಕ ಪಾದ ಸಂಚಾರ ಮಾರ್ಗವಾಗಿ ಹೊರಟ. ಮಹಂತ ಅಂತ ತಿಳಿದುಕೊಂಡು ಕುಳಿತರೂ ಕೂಡ ಮಹಂತ, ನಿಲ್ತರೂ ಕೂಡ ಮಹಂತ, ಮಲಗಿದರೂ ಕೂಡ ಮಹಂತ, ಎದ್ದರೂ ಕೂಡ ಮಹಂತ, ಸರ್ವಸ್ವವು ಕೂಡ ಮಹಂತ ಅಂತ ತಿಳ್ಕೊಂಡು